ಇವತ್ತು ಆರೋಗ್ಯ ಇಲಾಖೆ ಸಚಿವರು ಬೆಲ್ಗಾಂ ವಿಚಾರದಲ್ಲಿ ಮಾತಾಡ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಬಗ್ಗೆ ಮಾತಾಡ್ತಾರೆ, ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಆರೋಗ್ಯ ಇಲಾಖೆ ನಿರ್ವಹಣೆ ಮಾಡಲಿಕ್ಕೆ ಬಾಣತಿಯರ ಸಾವಲ್ಲಿ ನಾನೇನ್ ಮಾಡಲಿ? ನಾನು ಅಸಹಾಯಕ. ಔಷಧಿ ಮಾತ್ರ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ನಾನೇನ್ ಮಾಡಲಿ? ಔಷಧಿ ಗುಣಮಟ್ಟ ಚೆನ್ನಾಗಿಲ್ಲ ಅಂದ್ರೆ ನಾನೇನ್ ಮಾಡಲಿ? ಔಷಧಿ ಎಲ್ಲಿದೆಯಪ್ಪ ಅಂದ್ರೆ ನಾನೇನ್ ಮಾಡಲಿ? ಬಾಣತಿಯರ ಸಾವಾಗ್ತಿದೆ ಅಂದ್ರೆ ನಾನೇನ್ ಮಾಡಲಿ? ಒಂದು ವರದಿನೂ ಬಂದಿದೆ, ಬಾಣತಿಯರ ಸಾವು ಯಾವ ಕಾರಣದಲ್ಲಾಗಿದೆ ಅಂತ. ಏನಾದ್ರು ಕ್ರಮ ತಗೊಂಡಿದ್ದಾರ? ಸೈನಿಕರು ಏನ್ ಮಾಡಬೇಕು ಅಂತ ಹೇಳ್ತಾರೆ, ಪ್ರಧಾನಮಂತ್ರಿ ಏನ್ ಮಾಡಬೇಕು ಅಂತ ಹೇಳ್ತಾರೆ, ಇವ್ರ ಕೆಲಸ ಏನ್ ಮಾಡಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ. ಸಾವಿನ ಮೇಲೆ ರಾಜಕೀಯ ಮಾಡ್ತಾರೆ. ಸಾವಾಗ್ತಿದೆ. ವಿಷವನ್ನು ಕೊಟ್ಟಂತ ಸರ್ಕಾರ ಏನಾರಿದ್ರೆ, ವಿಷವನ್ನು ಕೊಟ್ಟಂತ ಸರ್ಕಾರ, ವಿಷವನ್ನು ಕೊಟ್ಟಂತ ಯಾರು ಸಚಿವರು, ಆರೋಗ್ಯ ಸಚಿವರು ಏನಾರು ಇತಿಹಾಸದಲ್ಲಿದ್ರೆ ನೇರವಾಗಿ ಕೊಲೆಗಡಕ ಸರ್ಕಾರ ಅಂತ ಏನಾರು ಕರಿಬಹುದು, ಮರ್ಡರರ್ಗಳು ಅಂತ ಏನಾರು ಕರಿಬಹುದು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರವನ್ನ ಘಂಟಾಘೋಷವಾಗಿ ಹೇಳ್ಬೋದು, ಇವರೇ ಮರ್ಡರರ್ ಸರ್ಕಾರ, ಕೊಲೆಗಡಕರು ಸರ್ಕಾರ ಅಂತ. ಗೊತ್ತಿದೆ, IV ಫ್ಲೂಯಿಡ್ ಇಂದನೇ, ರಿಂಗರ್ ಲ್ಯಾಕ್ಟೇಟ್ ಇಂದನೇ ತೀರೋಗಿದ್ದಾರೆ ಅಂತ. ಯಾವ್ದನ್ನು ಕೊಡಬಾರ್ದು ಅಂತ ಹೇಳಿದ್ರು ಅದನ್ನೇ ಕೊಟ್ಟರು. ಇದಕ್ಕೆ ಉತ್ತರ ಇಲ್ವಾ? ಇದಕ್ಕೆ ಅಕೌಂಟಬಿಲಿಟಿ ಇಲ್ವಾ? ಈಗ ನಾಲ್ಗೆ ಬಿದ್ದೋಗಿದೆಯಾ ನಿಮಗೆ ಮುಖ್ಯಮಂತ್ರಿಗಳೇ? ಏನು ಉತ್ತರ ಇಲ್ಲ. ಅಮಾಯಕ ಬಡವರು ತಮ್ಮ ಬದುಕನ್ನ ಸಣ್ಣ ವಯಸ್ಸಿನ ಈ ಮಹಿಳೆಯರು ಪಾಪ ಒಂದು ಬದುಕನ್ನು ಕಟ್ಕೋಬೇಕು, ಸಂಸಾರವನ್ನ ಮಾಡಬೇಕು, ಒಂದು ಮಕ್ಕಳಾಗಬೇಕು ಅಂತ ಸರ್ಕಾರಿ ಆಸ್ಪತ್ರೆಗೆ ಸೇರ್ಕೊಂಡ್ರೆ ಇವತ್ತಿಗೂ ಔಷಧಿ ಮಾತ್ರ ಎಲ್ಲರ ಔಷಧಿ ಮಾತ್ರೆ. ಸದನದಲ್ಲಿ ಸುಳ್ಳು ಹೇಳ್ತಾರೆ.